ಇತ್ತೀಚೆಗೆ FSSAI ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದರೆ 60-70% ಅನ್ನೋದು ಮಿಲ್ಕು ಕುಡಿಯಲು ಯೋಗ್ಯ ಅಲ್ಲ ಅಂತ. ಅದೆಲ್ಲ ಏನಕ್ಕಾಗುತ್ತೆ ಅಂದರೆ ತುಂಬ ಕಡೆ ಫ್ಯಾಟು FNS ಬರಲ್ಲ ಅಂತ ಹೇಳ್ಬಿಟ್ಟು ಉಪ್ಪು ಅಥವಾ ಯೂರಿಯಾ ಮತ್ತು ಕೆಲವೊಂದು ಕೆಮಿಕಲ್ಗಳನ್ನು ಮಿಕ್ಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ನಾವು ಬಂದಿದ್ದೀವಿ ಮಗ್ಗೆಮನೆ ಪ್ಲಾಂಟೇಶನ್ ಹತ್ರ. ಸೊ ಇವ್ರದ್ದು ಏನು ವಿಶೇಷ ಅಂದರೆ ನಾರ್ಮಲ್ ಆಗಿ ನಿಮಗೆ ಹಸುಗಳನ್ನೆಲ್ಲ ಕಟ್ ಹಾಕುವಂಥದ್ದು ಅಥವಾ ಅದಕ್ಕೆ ಫ್ರೀಡಮ್ ಅನ್ನೋದು ಇರೋದಿಲ್ಲ. ಬಟ್ ಇವರ ಡೈರಿ ಫಾರ್ಮಲ್ಲಿ 100% ಫ್ರೀಡಮ್ ಅನ್ನೋದು ಇರುತ್ತೆ. ಹಸುಗೆ ಯಾವುದೇ ರೀತಿ ಮೂಗ್ ದರ ಅನ್ನೋದು ಹಾಕೋದಿಲ್ಲ. ಮತ್ತು 24x7 ನೀರಿರುತ್ತೆ, ಮತ್ತು ಆಹಾರ ಇರುತ್ತೆ, ಮತ್ತು ಅದು ಮೇವು ತಿನ್ನೋದಕ್ಕೆ ಸಪ್ರೇಟ್ ಜಾಗ, ಅದಾದ ನಂತರ ಸಪ್ರೇಟಾಗಿ ನಿಮಗೆ ಅದು ಮಲ್ಕೊಳ್ಳೋದಕ್ಕೆ ರೆಸ್ಟ್ ಮಾಡೋದಕ್ಕೆ ಇರುತ್ತೆ. ಸೊ ಇದು ನಿಮಗೆ ಸರ್ಟಿಫೈಡ್ ಹ್ಯೂಮನ್ ಅಂತ ಇದೆಯಲ್ವಾ, ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅವರು ಕೂಡ ಬಂದು ಇದನ್ನ ಸರ್ಟಿಫೈ ಮಾಡಿದ್ದಾರೆ. ಇಡೀ ಇಂಡಿಯಾದಲ್ಲಿ ಸರ್ಟಿಫೈಡ್ ಹ್ಯೂಮನ್ ಇವ್ರದೇ ಫಸ್ಟ್ ಬ್ರ್ಯಾಂಡು. ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನಾರ್ಮಲ್ ಆಗಿ ಒಂದು 200 ಇದಿರುತ್ತೆ ಚೆಕ್ ಲಿಸ್ಟ್. ಸೊ ಅವೆಲ್ಲ ಕೂಡ ಪಾಸ್ ಆಗಿದ್ದಾರೆ. ಅನಿಮಲ್ಸ್ಗೆ ನಾರ್ಮಲ್ ಆಗಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಕೊಡದೇ ಇರೋದು, ಅನಿಮಲ್ಸ್ಗೆ ಫ್ರೀಡಮ್ ಆಗಿ ಬಿಡೋದು, ನೀರು, ವಾಟರು ಮತ್ತೆ ಅವೆಲ್ಲ ಹ್ಯಾಪಿ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಇದನ್ನ ಕೊಟ್ಟಿರುವಂಥದ್ದು. ಸೊ ನೀವೇನಾದರೂ ನಾರ್ಮಲ್ ಆಗಿ ಮಿಲ್ಕನ್ನು ತಗೋಬೇಕು ಅಥವಾ ಕರ್ಡ್ ತಗೋಬೇಕು ಅಥವಾ ಯಾವುದೇ ಡೈರಿ ಪ್ರಾಡಕ್ಟ್ಸ್ ತಗೋಬೇಕು ಅಂತಿದ್ರು ಕೂಡ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಇವ್ರು ಸಿಗುತ್ತೆ. ಇವರ ಬ್ರ್ಯಾಂಡಿಂಗ್ ಬಂದ್ಬಿಟ್ಟು ಮಿಲ್ಕಿಂಗ್ ಅಂತ. ಸೊ ನಿಮ್ಗೇನಾದರೂ ನೀವು ನೋಡಬೇಕು ಡೈರಿ ಫಾರ್ಮಿಂಗ್ ಯಾವ ರೀತಿ ಆಗ್ತಿದೆ, ಹಸುಗಳನ್ನು ಯಾವ ರೀತಿ ನೋಡ್ಕೊಳ್ತಿದ್ದಾರೆ, ಯಾವ ರೀತಿ ಮೇವು ಹಾಕ್ತಿದ್ದಾರೆ, ಮತ್ತು ಯಾವ ರೀತಿ ಆರ್ಗ್ಯಾನಿಕ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಮಗ್ಗೆಮನೆ ಪ್ಲಾಂಟೇಶನ್ ಅಂತ ಹೇಳ್ಬಿಟ್ಟು ನೀವು ಬೇಕಿದ್ರೆ ಇಲ್ಲಿ ವೀಕ್ಲಿ ಒನ್ಸ್ ಇದಿರುತ್ತೆ. ಸೊ ನೀವು ಡೈರೆಕ್ಟಾಗಿ ಬಂದು ನೋಡ್ಬೋದು, ನೀವೇ ಹಸುಗಳ ಜೊತೆ ಎಲ್ಲ ಮತ್ತು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಇವ್ರದ್ದು ಏನಂದರೆ ಇನ್ನೊಂದು ಫಸ್ಟ್ ಥಿಂಗ್ ಆರ್ಗ್ಯಾನಿಕ್. ಸೊ ಇವರು ಓನ್ಲಿ ಹಸುಗಳಿಗೆ ಅಂತಲ್ಲ, ಅವ್ರು ಬೆಳೆಯುವಂಥ ಬೆಳೆಗಳಿಗೂ ಕೂಡ ಯಾವುದೇ ರೀತಿಯಾದ ಕೆಮಿಕಲ್ಗಳನ್ನು ಬಳಸೋದಿಲ್ಲ. ಎರಡನೇದು ಬಂದ್ಬಿಟ್ಟು ಅನ್ಟಚ್ಡ್ ಬೈ ಹ್ಯೂಮನ್ಸ್ ಅಂತ. ಇವಾಗ ನಾರ್ಮಲ್ ಆಗಿ ಏನಾಗುತ್ತೆ ಅಂದರೆ ಮನುಷ್ಯನ ಜೊತೆ ಇದಾದಾಗ ಸೊ ಮನುಷ್ಯನ ಬ್ಯಾಕ್ಟೀರಿಯಾಗಳನ್ನೋದು ಅಥವಾ ಅನ್ವಾಂಟೆಡ್ ಥಿಂಗ್ಸ್ ಅನ್ನೋದು ಬರುವಂಥ ಚಾನ್ಸ್ ಇರುತ್ತೆ. ಮತ್ತು ಆಂಟಿಬಯೋಟಿಕ್ ಫ್ರೀ, ಇದು ಮೈನ್ ಅಬ್ಸರ್ವ್ ಮಾಡಬೇಕಾಗಿರೋದು ಎಲ್ಲರೂ. ಏನಾಗುತ್ತೆ ಅಂದರೆ ಆಂಟಿಬಯೋಟಿಕ್ ಅಂದರೆ ಇವಾಗ ನೀವು ನಾರ್ಮಲ್ ಆಗಿ ಹಸುಗಳಲ್ಲಿ ಇವಾಗ ಕೆಲವೊಂದು ಟೈಮ್ ಇಂಜೆಕ್ಷನ್ ಹಾಕಿರ್ತಾರೆ, ಹಸು ಏನೋ ಕ್ಯೂರ್ ಆಗೋದಕ್ಕೋ ಅಥವಾ ಹಸುಗೆ ಏನಕ್ಕೋ. ಸೊ ಅದೇನಾಗುತ್ತೆ ಅಂದರೆ ಕೆಲವೊಂದು ಟೈಮು ಹಾಲಲ್ಲಿ ಹಾಗೆ ಬಂದ್ಬಿಟ್ಟಿರುತ್ತೆ. ಸೊ ಅದನ್ನು ನಾವು ಸೇವನೆ ಮಾಡಿದಾಗ ತುಂಬ ಹೆಲ್ತ್ ಇಶ್ಯೂಸ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಇವ್ರದೇ ಫಸ್ಟ್ ಬ್ರ್ಯಾಂಡು. ಬೇರೆ ಬ್ರ್ಯಾಂಡ್ಸ್ ಎಲ್ಲ ಈ ಕ್ವಾಲಿಟಿ ಚೆಕ್ಕನ್ನು ಅಷ್ಟೊಂದು ಮಾಡೋದಿಲ್ಲ, ಬಟ್ ಇವ್ರದ್ದು 100% ಇರುತ್ತೆ. ಮತ್ತು ಅಫ್ಲೋಟಾಕ್ಸಿನ್ ಫ್ರೀ. ಇದು ಏನಕ್ಕಂದರೆ ಈ ಅನಿಮಲ್ ಏನಾದರೂ ಫಂಗಸ್ ಇನ್ಫೆಕ್ಟೆಡ್ ಆಹಾರವನ್ನು ಏನಾದರೂ ತೊಗೊಂಡ್ರೆ ಅದು ಅನಿಮಲಿಂದ ಹಾಗೆ ಮಿಲ್ಕಲ್ಲಿ ಬರುತ್ತೆ. ಮಿಲ್ಕಿಂದ ಆ ಮಿಲ್ಕನ್ನು ಏನಾದರೂ ನಾವು ಸೇವನೆ ಮಾಡಿದಾಗ ಲಿವರ್ ಕ್ಯಾನ್ಸರ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಅವು ಯಾವೂ ಆಗಬಾರ್ದು ಅಂದರೆ ನೀವು ಯೂಸ್ ಮಾಡಿ ಮಿಲ್ಕಿಂಗ್ ಅಂತ. ನೀವು ಇದನ್ನು ಡೈರೆಕ್ಟಾಗಿ ನೋಡಿ, ಮಕ್ಳಿಗೂ ಕೂಡ ಕರ್ಕೊಬಂದು ತೋರಿಸಿ ಅನಿಮಲ್ಸ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಅಂತ. ಆ್ಯಂಡ್ ಇವರು ಫಾರ್ಮರ್ಸ್ ಜೊತೆ ಕೂಡ ತುಂಬ ಅಂದರೆ ಇವರ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಒಂದು ಸೆಟ್ ಮಾಡಿಕೊಂಡು ಫಾರ್ಮರ್ಸ್ಗೂ ಕೂಡ ಅದೇ ರೀತಿ ಟ್ರೈನಿಂಗನ್ನು ಕೊಡ್ತಿದ್ದಾರೆ. ಯಾವ ರೀತಿ ಅನಿಮಲ್ಸನ್ನು ಫ್ರೀಯಾಗಿ ಸಾಕಬೇಕು ಅಥವಾ ಯಾವ ರೀತಿ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚು ಲಾಭ ಗಳಿಸೋದು, ಯಾವ ರೀತಿ ಒಂದು ಆರ್ಗ್ಯಾನಿಕ್ ವೇಯಲ್ಲಿ ಮತ್ತು ಒಂದು ಒಳ್ಳೆ ವೇಯಲ್ಲಿ. ಸೊ ನೀವು ಯಾರಾದರೂ ಡೈರಿ ಫಾರ್ಮಿಂಗ್ ಮಾಡಬೇಕಂತಿದ್ರು ಕೂಡ ಬನ್ನಿ. ಆ್ಯಂಡ್ ಬೆಂಗಳೂರಲ್ಲಿ ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ನೀವು ಲೋಕಲ್ ಬ್ರ್ಯಾಂಡ್ಗಳನ್ನು ಯೂಸ್ ಮಾಡೋ ಬದಲು ಮಿಲ್ಕಿಂಗನ್ನು ಯೂಸ್ ಮಾಡಿ. ಯಾಕಂದರೆ ಇವು ಇಷ್ಟೊಂದು ಅಡ್ವಾಂಟೇಜ್. ನೀವು ಇದನ್ನು ಬೇಕಿದ್ರೆ ಲೈವ್ ಆಗಿ ಬಂದು ಕೂಡ ಚೆಕ್ ಮಾಡ್ಬೋದು.